ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಒಳ್ಳೆಯ ಕರ್ತನಾಗಿರುವ, ಮಾರ್ಪಡದ ದೇವರಾದ, ನಂಬಿಗಸ್ತನಾದ ದೇವರಾದ ನಮ್ಮ ರಕ್ಷಕ ಯೇಸು ಕ್ರಿಸ್ತ ನಾಮದಲ್ಲಿ, ಸೃಷ್ಟಿಕರ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ, ಜೀವ ನೀಡುವ, ರಕ್ಷಣೆ ನೀಡುವ, ಪ್ರೀತಿ ತುಂಬಿಸುವ, ನಂಬಿಕೆ ನಿರೀಕ್ಷೆಯನ್ನು ಹುಟ್ಟಿಸುವ ಹೊಸ ಜೀವಿತ ಗಮ್ಯವನ್ನು ಅರ್ಥ ನೀಡುವ ಜೀವಿತಕ್ಕೆ ದೇವರ ವಾಕ್ಯ ಭಾಗ ಅಂಶ ಪ್ರೇರೆ ದಯೆ ಎನ್ನುವ ಅಂಶ ಪ್ರೇರೆ. ದೇವರ ಪರಿಶುದ್ಧಾತ್ಮನ ಫಲಗಳಲ್ಲಿ ಒಂದು ಫಲ ದಯೆ, ಅದು ಪ್ರೇರೆ. ನಾವು ಈ ದಯೆ ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ಒಂದು ಪ್ರಾರ್ಥನೆ ಮಾಡಿಕೊಂಡು ದೇವರ ಪರಿಶುದ್ಧಾತ್ಮನ ಶಕ್ತಿ, ಜ್ಞಾನ, ಪ್ರೀತಿ, ಸಂಯಮ, ಬಿಡುಗಡೆ, ಜಯ, ಆಶೀರ್ವಾದ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ, ಫಲವತ್ತಾದ ಭೂಮಿಯಂತೆ ಹೃದಯ ಮಾರ್ಪಡಲು ದೇವರ ವಾಕ್ಯಕ್ಕೆ ಸಿದ್ಧ ಮಾಡಿಕೊಳ್ಳೋಣ ಪ್ರೇರೆ. ನನ್ನೊಂದಿಗೆ ಏಕೀಭವಿಸಿ ದೇವರ ಪರಿಶುದ್ಧಾತ್ಮನ ಸಹಾಯಕ್ಕಾಗಿ ಪ್ರಾರ್ಥಿಸೋಣ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ದಯೆಯು, ಕನಿಕರವು, ದೀರ್ಘ ಶಾಂತಿಯು, ಪೂರ್ಣ ಪ್ರೀತಿಯುಳ್ಳ ದೇವರೇ, ತಂದೆ, ದಯೆ ಎನ್ನುವ ನಿಮ್ಮ ಸ್ವಭಾವವನ್ನು, ಪರಿಶುದ್ಧಾತ್ಮನ ಫಲವನ್ನು ಧ್ಯಾನಿಸುವಾಗ ನಿಮ್ಮ ದಯೆಯಿಂದ ವಾಕ್ಯ ಹೇಳುತ್ತಿರುವ ನಮ್ಮೆಲ್ಲರನ್ನು ತುಂಬಿರಿ ಸ್ವಾಮಿ. ದೇವ, ನಾನು ಯಾರಿಗೆ ದಯೆ ತೋರಿಸುತ್ತೇನೋ ಅವರಿಗೆ ದಯೆ ತೋರಿಸುತ್ತೇನೆ, ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದ್ದೀರಿ. ಹೌದು ದೇವ, ದಯೆಯ ಆತ್ಮವನ್ನು, ದಯೆಯ ಫಲವನ್ನು, ದಯೆಯ ಜೀವಿತವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿರಿ. ಹೌದು ಪ್ರಭುವೇ, ದಯೆಯು, ಕನಿಕರವು, ದೀರ್ಘ ಶಾಂತಿಯು ನ್ಯಾಯ ತೀರ್ಪನ್ನು ಗೆದ್ದು ಹಿಗ್ಗುತ್ತದೆ, ನರಕವನ್ನು ಗೆಲ್ಲುತ್ತದೆ, ಕಲ್ಲಾದ ಹೃದಯವನ್ನು ಕರಗಿಸುತ್ತದೆ. ಹೌದು ಪ್ರಭುವೇ, ಅಂತ ದಯೆಯ ಜೀವಿತ, ನಿಮಗೆ ಮೆಚ್ಚುಗೆಯಾಗಿ ಇರುವ ಜೀವಿತ, ಪವಿತ್ರಾತ್ಮ ಫಲ ಜೀವಿತ, ಒಳ್ಳೆಯ ಮರವಾಗಿ ಒಳ್ಳೆಯ ಫಲ, ದಯೆ ಎಂಬ ಫಲ ಗುಣ ನಮ್ಮ ಜೀವಿತದಲ್ಲಿ ಜೀವಿಸಲು ಸಹಾಯ ಮಾಡಬೇಕೆಂದು ಈ ವಾಕ್ಯ ಭಾಗ ನಮ್ಮೆಲ್ಲರಿಗೆ ನೂತನ ಜೀವಿತಕ್ಕೆ, ಪರಲೋಕ ಪ್ರಯಾಣಕ್ಕೆ ಸಫಲವಾಗುವಂತೆ ಅನುಗ್ರಹಿಸಬೇಕೆಂದು, ಹೀಗೆ ಮಾಡಿ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲ ಕಾಲ ಕೆಳಗೆ ನಿಮ್ಮ ದಯೆ ಎಂಬ ಪರಿಶುದ್ಧಾತ್ಮನ ಫಲದ ಮೂಲಕ ನಾಶ ಮಾಡಬೇಕೆಂದು ನಜರೇತಿನ ದೇವಕುಮಾರನೇ ಯೇಸು ಕ್ರಿಸ್ತನೇ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ರಕ್ಷಕನೇ, ಒಡೆಯನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ, ದಯೆ ಎನ್ನುವ ಅಂಶ. ಈ ಅಂಶವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ನನ್ನೊಂದಿಗೆ ಏಕೀಭವಿಸಿ ಆಡಿರಿ. ಹಾಡು, ನಾ ಸ್ತುತಿಸುವೆನು, ನಾ ಭಜಿಸುವೆನು. ನಮ್ಮೆಲ್ಲರಿಗೆ ತಿಳಿದಿರುವ ಹಾಡು. ಆತ್ಮದಿಂದ, ಸತ್ಯದಿಂದ ಹಾಡಿ ನಾವು ದೇವರ ಮಹಿಮೆಗಾಗಿ ಜೀವಿಸಲು ಈ ಹಾಡು ನಮ್ಮೆಲ್ಲರಿಗೆ ಸಹಾಯವಾಗಲಿ ಪ್ರೇರೆ. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಯೇಸುವಿನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಯೇಸುವೆ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಕ್ರಿಸ್ತನೇ ಯೋಗ್ಯನು. ಆತನ ಕೃಪೆ, ಪ್ರೀತಿ, ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ, ಪ್ರೀತಿ, ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯದೆನ್ನನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯದ ನನ್ನನ್ನು ರಕ್ಷಿಸಲೆಂದು ತೋರಿದ ಶಿಲುಬೆ ಪ್ರೇಮ ಅಪಾರವು. ನಾನು ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು,
ಸ್ತುತಿ ಸ್ತೋತ್ರಕ್ಕೆ ಪ್ರಭು ಯೇಸು ಯೋಗ್ಯನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು, ಯೇಸು ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಆಮೇನ್. ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಯೇಸುವೆ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ತಂದೆಯೇ ಯೋಗ್ಯನು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಆಮೇಲೆ ಹೌದು ಪ್ರೇರೆ, ನಾವು ಸ್ತುತಿಸಬೇಕು, ನಾವು ಭಜಿಸಬೇಕು ಕರ್ತನ ಅಂದರೆ ತಂದೆಯ ನಾಮಕ್ಕೆ. ಹೌದು ಪ್ರೇರೆ, ಅದೃಶ್ಯ ದೇವರ ಸದೃಶ್ಯ ರೂಪನು, ಸರ್ವ ಸೃಷ್ಟಿಗೆ ಜ್ಯೇಷ್ಠ ಪುತ್ರನು, ಆಗಲೆಲ್ಲದರಲ್ಲಿ ಅಗ್ರಸ್ತನು, ಆದಿಸಂಭೂತನು, ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತನು, ಆ ತನ್ನ ಸುತನಲ್ಲಿ ಇರಿಸಲು ನಿರ್ಧರಿಸಿದನು ಪರಮ ತಂದೆಯಾದ ದೇವರು ತನ್ನ ಸರ್ವ ಸಂಪೂರ್ಣತೆಯನ್ನು. ಹೌದು ಪ್ರೇರೆ, ಆ ದೇವರ ಪ್ರತಿರೂಪವೇ ಯೇಸು ಕ್ರಿಸ್ತನಾಗಿದ್ದೇನೆ, ಆತನ ನಾಮಕ್ಕೆ ಮಹಿಮೆ ಸಲ್ಲಿಸಬೇಕು ಅನ್ನೋದಿನ ಸ್ತುತಿಸುವ ಮೂಲಕ, ಭಜಿಸುವ ಮೂಲಕ. ಹೌದು ಪ್ರೇರೆ, ಹೀಗೆ ಸಲ್ಲಿಸಿ ಎಂದು ಅನೇಕರಿಗೆ ಉತ್ತೇಜನಪಡಿಸಬೇಕು. ಸ್ತೋತ್ರಕ್ಕೆ ರಕ್ಷಕನೇ ಪ್ರಾಣ ಕೊಟ್ಟು ಮರಣ ಗೆದ್ದು ನಿಜವಾದ ಸ್ನೇಹಿತನು ತನ್ನ ಪ್ರಾಣವನ್ನು ಕೊಡುತ್ತಾನೆ ಪ್ರೇರೆ. ಹೌದು, ತನ್ನ ಪ್ರಾಣವನ್ನು ಕೊಡುವ ಪ್ರೀತಿಗಿಂತ ನಿಜವಾದ ಪ್ರೀತಿ ಯಾರಲ್ಲೂ ಇಲ್ಲ. ಹೌದು ಪ್ರೇರೆ, ತನ್ನ ಪ್ರಾಣ ಕೊಟ್ಟು ಸ್ನೇಹಿತನೆಂದು ದೇವರ ಪಕ್ಷವಾಗಿ ದೇವಕುಮಾರ ದೇವರು ಹೇಳಿದ್ದಾನೆ. ಹೀಗೆ ಯೇಸುವಿನ ಕೃಪೆ, ಪ್ರೀತಿ, ಕರುಣೆಗಳು ಶಿಲುಬೆಯಲ್ಲಿ ಹೊರಡಿಸಿದ್ದಾನೆ ಪ್ರೇರೆ. ಹೊರಹೊಮ್ಮಿವೆ ಕೃಪೆ, ಪ್ರೀತಿ, ಕರುಣೆಗಳು ಶಿಲುಬೆಯಲ್ಲಿ. ಅದನ್ನು ವರ್ಣಿಸಲು ಅಸಾಧ್ಯವು. ಪಾಪಿಯಾದ ನಿನ್ನನ್ನು ನನ್ನನ್ನು ರಕ್ಷಿಸಲೆಂದು ಆತನು ತನ್ನ ರಕ್ತ ಸುರಿಸಿ ಗಾಯಗೊಂಡು ದೇಹವೆಲ್ಲ ಜಜ್ಜಲ್ಪಟ್ಟು, ಹೌದು ಪ್ರೇರೆ, ರಕ್ಷಿಸಿದ ಆ ತೋರಿದ ಪ್ರೇಮ ಅಪಾರವು ಶಿಲುಬೆಯಲ್ಲಿ. ಹೌದು, ಹೀಗೆ ಕರ್ತನ ನಂಬುವುದಾದರೆ ಆ ದಿನದಿಂದಲೇ ಆತನು ಉಪಕಾರ ಮಾಡುತ್ತಾನೆ ಪ್ರೇರೆ. ಆ ಉಪಕಾರಗಳನ್ನೆಲ್ಲ ಯೋಚಿಸುವುದಾದರೆ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುತ್ತದೆ. ಹೌದು ಪ್ರೇರೆ, ಹೀಗೆ ಸೈತಾನನ ದಾಳಿಯಿಂದಲೂ, ಆತನ ತಂತ್ರದಿಂದಲೂ, ಆತನ ಪಾಪದಿಂದ ಉಂಟಾಗುವ ಅನಾರೋಗ್ಯ, ಭಯ, ಮರಣ ಇವುಗಳಿಂದ ನಮ್ಮನ್ನು ಬಿಡಿಸಿದ್ದಾನೆ ಪ್ರೇರೆ ಪ್ರಭು. ಆತನಿಗೆ ಕೃತಜ್ಞತೆ ಸಲ್ಲಿಸೋಣ. ಹೌದು, ಈಗ ನಾನು ಸ್ತುತಿಸುವೆನು, ನಾನು ಭಜಿಸುವೆನು ಎನ್ನುವಂಥ ಹಾಡು ಪ್ರೇರೆ. ನಾನು ಮೆಥಡಿಸ್ಟ್ ಸ್ಕೂಲಲ್ಲಿ ಓದ್ತಿದ್ದಾಗ ಹಾಸ್ಟೆಲ್ ಹುಡುಗರು ಆಡ್ತಿದ್ರು. 1ನೇ ನರ್ಸರಿಯಿಂದಲೇ 10ನೇ ಕ್ಲಾಸ್ವರೆಗೆ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದಿದ್ರು ಕೂಡ ಈ ಹಾಡು ಚಿಕ್ಕಂದಿನಿಂದಲೇ ಹಾಡೀನಿ. ಆದರೆ ನಿಜವಾದ ದೇವರು ಈತನೆಂದು ಗೊತ್ತಿಲ್ಲ ಪ್ರೇರೆ. ಆದರೂ ಏನೋ ಒಂದು ಸಂಪರ್ಕ ಇದೆ ಎಂದು ನನಗೆ ಭಾಸವಾಗುತ್ತಿತ್ತು ಹೃದಯದಲ್ಲಿ. ತಿಳಿಯದ ನೆಮ್ಮದಿ, ಶಾಂತಿ, ದೈವತ್ವ ನನಗೆ ಸ್ಪರ್ಶವಾಗುತ್ತಿತ್ತು. ಹೌದು ಪ್ರೇರೆ, ಹೀಗೆ ನಾವು ದಯೆ ಎನ್ನುವ ಅಂಶವನ್ನು ಧ್ಯಾನಿಸಿದ್ದೇವೆ ಪ್ರೇರೆ. ಈ ದಯೆ ನಾವು ಪರಿಶುದ್ಧ ಗ್ರಂಥ ಭಾಗದಲ್ಲಿ ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯ 23ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಗಲೇಷಿಯನ್ ಚಾಪ್ಟರ್ 5 ವರ್ಸ್ 22-23 ವರ್ಡ್ ಪ್ರೇರೆ. ಇಲ್ಲಿ ನಾವು ಓದುವುದಾದರೆ, ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ, ಅದು ಪ್ರೇರೆ, ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ. ಅದು ಪ್ರೇರೆ, 1ನೇದು ದೇವರ ಆತ್ಮನಿಂದ ಉಂಟಾಗುವ ಫಲ ಪ್ರೀತಿ, 2ನೇದು ಸಂತೋಷ, 3ನೇದು ಸಮಾಧಾನ, 4ನೇದು ದೀರ್ಘಶಾಂತಿ, 5ನೇದು ದಯೆ. ದಯೆಯನ್ನು ಧ್ಯಾನಿಸ್ತಿದ್ದೇವೆ ಪ್ರೇರೆ. ಈ ದಯೆ. 6ನೇದು ಉಪಕಾರ, 7ನೇದು ನಂಬಿಕೆ, 8ನೇದು ಸಾಧುತ್ವ, 9ನೇದು ಕ್ಷಮೆ, ದಮೆ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸುವುದಿಲ್ಲ. ನಾವು ಪರಿಶುದ್ಧಾತ್ಮನ ಫಲಗಳಲ್ಲಿ 9 ಫಲಗಳಲ್ಲಿ 7ನೇ ಫಲ ಧ್ಯಾನಿಸ್ತಿದ್ದೇವೆ ಪ್ರೇರೆ, ದಯೆ. ಈ ದಯೆ ಅಂದರೆ ಕನಿಕರ ತೋರಿಸುವುದು, ಅಂದರೆ ದೊಡ್ಡಸ್ತಕ್ಕಿಯಿಂದ ನಡೆದುಕೊಳ್ಳುವುದು. ಅದು ಪ್ರೇರೆ, ದೇವರ ಮಕ್ಕಳಾದ ನಮ್ಮೊಳಗೆ ಈ ಸ್ವಭಾವ ಇರಬೇಕು. ಅಂದರೆ
ದಯೆ ತೋರಿಸುವುದರಲ್ಲಿ ದೊಡ್ಡಸ್ತಿಕೆಯಿಂದ ನಡೆದುಕೊಳ್ಳುವುದು. ದೇವರ ಮಕ್ಕಳಾದ ನಮ್ಮೊಳಗೆ ಈ ಸ್ವಭಾವ ಇರಬೇಕು. ಇದು ಸಹ ಪರಿಶುದ್ಧಾತ್ಮನ ಫಲದಲ್ಲಿ ಒಂದು ಎಂಬುದಾಗಿ ದೇವರಾದ ಕರ್ತನು ಪರಿಶುದ್ಧ ಗ್ರಂಥ ಬೈಬಲ್ ಸತ್ಯವೇದದಲ್ಲಿ ಬರೆದಿಟ್ಟಿದ್ದಾನೆ. ಮತ್ತು ನಾವು ಯೋಸೇಫನ ಕುರಿತು ನೋಡುವುದಾದರೆ, ಅಬ್ರಹಾಮ ಮಗ ಈಸಾಕನ ಮಗ ಯಾಕೋಬನ ಮಕ್ಕಳಲ್ಲಿ 12 ಮಕ್ಕಳಲ್ಲಿ ಒಬ್ಬಾತ ಯೋಸೇಫ. ಈ ಯೋಸೇಫನು 17 ವಯಸ್ಸುಳ್ಳ ಯುವಕನಾಗಿ ಇದ್ದಾಗ ಒಂದು ಕನಸಿನ ಸಲುವಾಗಿ ತನ್ನ ತಂದೆಯಾದ ಯಾಕೋಬನ ಹತ್ತಿರ ಹೇಳಿದ್ದರಿಂದ ಅವನ ಒಡಹುಟ್ಟಿದ ಸ್ವಂತ ಸಹೋದರರೇ ಯೋಸೇಫನನ್ನು ಹಾಗೆ ಮಾಡಿ ಕೊಲೆ ಮಾಡಲು ಪ್ರಯಾಸಪಟ್ಟು ಕೊನೆಯಲ್ಲಿ ಅವರು ಅವನನ್ನು ಗುಲಾಮನಾಗಿ ಈಜಿಪ್ಟಿಗೆ ಮಾರಿಬಿಡುತ್ತಾರೆ ಪ್ರೇರೆ. ಅಂತಿಮವಾಗಿ ಯೋಸೇಫನನ್ನು ಈಜಿಪ್ಟಿಗೆ ಗುಲಾಮನಾಗಿ ಕರೆದೊಯ್ಯಲಾಯಿತು. ಅಲ್ಲಿ ಅವನ ಮೇಲೆ ಸುಳ್ಳು ಆರೋಪ ಹೊರಿಸಲಾಯಿತು. ಆ ಸುಳ್ಳು ಆರೋಪ ಹೊರಿಸಿದ್ದಕ್ಕಾಗಿ ಸುಮಾರು 13 ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾಗುತ್ತಾನೆ ಪ್ರೇರೆ ಯೋಸೇಫನು. ಹೌದು ಪ್ರೇರೆ, ಇದಕ್ಕೆಲ್ಲ ಕಾರಣ ಯಾರು? ಯೋಸೇಫನು ತನ್ನ ಸ್ವಂತ ಸಹೋದರರೇ ಅವರಿಂದಲೇ ಬಹಳವಾಗಿ ಬಾಧಿಸಲ್ಪಟ್ಟನು. ಯೋಸೇಫನು ತನ್ನ ಸಹೋದರರಿಗೆ ಏನು ತಾನೇ ಕೇಡಿ ಮಾಡಿದ್ದನು? ಏನೂ ಇಲ್ಲ. ಆದರೆ ಯೋಸೇಫನೊಂದಿಗೆ ಇದ್ದಂಥ ದೇವರಾದ ಕರ್ತನು ಆತನನ್ನು ಈಜಿಪ್ಟ್ ದೇಶದ ಅರಸನಾದ ಫರೋಹನ ಮುಂದಿನ ಸ್ಥಾನದಲ್ಲಿ ಕುಳ್ಳರಿಸಿ ಬಿಡುತ್ತಾನೆ. ಹೌದು, ಆ ದಿನಗಳಲ್ಲಿ ಉಂಟಾದ ಬರದಲ್ಲಿ ಈಜಿಪ್ಟದಲ್ಲಿ ಮಾತ್ರವೇ ಆಹಾರ ಇತ್ತು. ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳುವುದಕ್ಕಾಗಿ ಯೋಸೇಫನ ಸಹೋದರರು ಬಂದಾಗ ಬರಗಾಲದಲ್ಲಿ ತಮ್ಮ ಸಹೋದರನಾದ ಯೋಸೇಫನು ಆ ದೇಶದಲ್ಲಿ ಒಂದು ದೊಡ್ಡ ಅಧಿಕಾರಿಯಾಗಿರುವುದನ್ನು ನೋಡುತ್ತಾರೆ. ಆ ಸಮಯದಲ್ಲಿ ಅವನ ತಂದೆಯಾದ ಯಾಕೋಬನು ಪ್ರಾಣದಿಂದ ಇದ್ದನು. ಸ್ವಲ್ಪ ದಿನ ಕಳೆದು ಯಾಕೋಬನು ಸತ್ತ ಕೂಡಲೇ ಯೋಸೇಫನ ಸಹೋದರರೆಲ್ಲ ಯೋಸೇಫನಿಗೆ ನಾವು ಎಷ್ಟೋ ಕೇಡು ಮಾಡಿದ್ದೇವೆ, ಆದ್ದರಿಂದ ಅವನು ನಮ್ಮನ್ನು ಹಾಗೆ ತೀರಿಸಿ ಬಿಡುವನೋ ಎಂದು ನೆನೆಸಿ ಭಯಪಟ್ಟರು ಯೋಸೇಫನಿಗೆ. ಹೌದು, ಆದರೆ ಯೋಸೇಫನು ಅಣ್ಣ ತಮ್ಮಂದಿರಿಗೆ ಹೇಳ್ತಾನೆ ಪ್ರೇರೆ ಅವರಿಗೆ, ಹೆದರಬೇಡಿರಿ, ನಾನೇನು ದೇವರ ಪ್ರತಿನಿಧಿಯೇ. ಹೌದು, ನಾನೇನು ದೇವರ ಪ್ರತಿನಿಧಿಯೇ. ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟಾಗುವಂತೆ ಮಾಡಿದನು. ಆದುದರಿಂದ ನೀವು ಸ್ವಲ್ಪ ಕೂಡ ಭಯಪಡಬೇಡಿರಿ, ನಾನು ನಿಮಗೆ ಸೇರಿದವರೆಲ್ಲರನ್ನು ಪೋಷಿಸುವೆನು ಎಂದು ಹೇಳಿ ಅವರನ್ನು ಸಂತೈಸಿ ಅವರ ಸಂಗಡ ಪ್ರೀತಿಯಿಂದ ಮಾತನಾಡಿದನು. ಹೌದು ಪ್ರೇರೆ, ಆದಿಕಾಂಡ 50ನೇ ಅಧ್ಯಾಯ 19ನೇ ವಾಕ್ಯದಿಂದ 21ನೇ ವಾಕ್ಯವರೆಗೆ ಓದುತ್ತೇವೆ. ಹೀಗೆ ಪ್ರೇರೆ, ಯೋಸೇಫನು ತನ್ನ ಸಹೋದರರ ಹತ್ತಿರ ಸೇಡು ತೀರಿಸಿಕೊಳ್ಳುವ ಉದ್ದೇಶದಿಂದ ತನ್ನ ಅಧಿಕಾರವನ್ನು ಉಪಯೋಗಿಸಿ ಅವರ ಮೇಲೆ ದೊರೆತನ ಮಾಡಲಿಲ್ಲ. ಹೌದು ಪ್ರೇರೆ, ಅವರ ಮೇಲೆ ಕೋಪಗೊಳ್ಳುವ ಅಥವಾ ಕಿರಿಕಿರಿಯಿಂದ ವ್ಯಂಗ್ಯವಾಗಿ ಮಾತನಾಡಲೂ ಇಲ್ಲ ಎಂದು ನಾವು ನೋಡುತ್ತೇವೆ. ಹಾಗೂ ತನಗೆ ಕೇಡು ಮಾಡಿದಂಥ ತನ್ನ ಸ್ವಂತ ಸಹೋದರರ ಹತ್ತಿರ ಪ್ರೀತಿಯಿಂದಲೇ ಮಾತನಾಡಿದನು. ಇದೇ ದಯೆ ತೋರಿಸುವುದು ಪರಿಶುದ್ಧಾತ್ಮನ ಫಲವಾಗಿದೆ ಪ್ರೇರೆ. ಕಾರಣ ಯೋಸೇಫನಲ್ಲಿ ದೇವರ ಆತ್ಮ ನೆಲೆಗೊಂಡಿದ್ದನು. ಹೌದು ನನ್ನ ಪ್ರಿಯವಾದವರೇ, ದೇವರ ಜನರಾದ ನಾವು ಯೋಸೇಫನಾಗಿ ದಯೆ ತೋರಿಸುವವರಾಗಿಯೇ ಇರಬೇಕು ಎಂದು ದೇವರಾದ ಕರ್ತನು ಬಯಸುತ್ತಾನೆ. ಬಹುಶಃ ಇಂದು ನಿಮ್ಮ ಉನ್ನತ ಅಧಿಕಾರಿಯೇ ಅಥವಾ ನಿಮ್ಮೊಂದಿಗೆ ಕೆಲಸ ಮಾಡುವವರು ಅಥವಾ ನಿಮ್ಮ ಪಕ್ಕದ ಮನೆಯಲ್ಲಿರುವವರು ನಿಮಗೆ ವಿರೋಧವಾಗಿ ಏನಾದರೂ ಕೇಡು ಮಾಡಿರ್ಬೋದು. ಅಂಥವರನ್ನು ನೀವು ನೋಡುವ ಸಮಯಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕೋಪ ಮತ್ತು ಅಸಮಾಧಾನ ಮಾತ್ರ ಬರುತ್ತದೆ. ಅವರ ಹತ್ತಿರ ಹೋಗಿ ಪ್ರೀತಿಯಿಂದ ಮಾತನಾಡಲೇ ಆಗದು. ಕಾರಣ ಮನುಷ್ಯರಾದ ನಮ್ಮ ಸ್ವಭಾವ ಅಂತಹದ್ದಾಗಿದೆ. ಹೌದು, ಆದ್ದರಿಂದ ಯೋಸೇಫನನ್ನು ನೋಡಿರಿ ಪ್ರೇರೆ, ದಯೆ ಎಂಬ ಉತ್ತಮ ಫಲಕ್ಕೆ ಉದಾಹರಣೆಯಾಗಿದ್ದಾನೆ. ತನಗೆ ಕೇಡು ಮಾಡಿದಂಥ ತನ್ನ ಸಹೋದರರ ಹತ್ತಿರ ಬಹು ಪ್ರೀತಿಯಿಂದ ನೀವು ಯಾಕೆ ಭಯಪಡುತ್ತೀರಿ, ನಿಮ್ಮೆಲ್ಲರನ್ನು ಕಾಪಾಡಲು ನಾನಿದ್ದೇನೆ, ನಿಮ್ಮ ಮಕ್ಕಳನ್ನು ಕೂಡ ನಾನು ಸಂರಕ್ಷಿಸುವೆನು ಎಂದು ಬಹು ಸಂತೈಸುವಿಕೆಯಿಂದ ಮಾತನಾಡುತ್ತಾನೆ. ನನ್ನ ಪ್ರಿಯ ದೇವರ ಪ್ರಭುವಿನಲ್ಲಿ ವಿಶ್ವಾಸಿಗಳೇ, ಯೇಸುವಿನಲ್ಲಿ ದೇವರ ಮಕ್ಕಳೇ, ಈ ದಯೆ ತೋರಿಸುವ ಪರಿಶುದ್ಧಾತ್ಮನ ಫಲವಾಗಿರುವ ದಯೆಯ ಸ್ವಭಾವವು ನಮ್ಮೊಳಗೆ ಇದೆಯೇ? ಹೌದು, ಈ ದಯೆ ತೋರಿಸುವ ಸ್ವಭಾವವು ಇಲ್ಲದೆ ಇದ್ದರೆ ಮನೆಯಲ್ಲಿ ಸಮಸ್ಯೆಗಳು, ಜಗಳಗಳು, ಸಮಾಧಾನ ಕೊರತೆ, ನೆಮ್ಮದಿ ಇಲ್ಲದ ಸನ್ನಿವೇಶಗಳು ಬರುತ್ತವೆ ಪ್ರೇರೆ. ದೇವಾಲಯದಲ್ಲಿ ಜಗಳ, ಸಮಿತಿ ಅಧ್ಯಕ್ಷರೊಳಗೆ ಜಗಳಗಳು. ಒಂದು ಸಮಸ್ಯೆ ಬಂದರೆ ಶಾಂತವಾಗಿ ಕುಳಿತು ಪ್ರೀತಿಯಿಂದ ಮಾತನಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವಾ? ಸ್ವಲ್ಪ ಯೋಚಿಸಿ ನೋಡಿರಿ. ಕೆಲವು ಸಮಯಗಳಲ್ಲಿ ನಾವು
ಈ ಸ್ವಭಾವವನ್ನು ಕಳೆದುಕೊಳ್ಳುತ್ತೇವೆ. ದಯೆಯ ಸ್ವಭಾವ ಕೆಲವು ಸಂದರ್ಭಗಳಲ್ಲಿ ನಮ್ಮ ಮನಸ್ಸಿಗೆ ತೋಚುವ ಹಾಗೆ, ಬಾಯಿಗೆ ಬಂದ ಹಾಗೆ ಮಾತುಗಳನ್ನು ಮಾತನಾಡಿ ಬಿಡುತ್ತೇವೆ. ದೇವರ ಸೇವಕನು, ದೇವರ ಮಗ, ಮಗಳು, ಸೇವಕಿ, ವಿಶ್ವಾಸಿ ಅನ್ನುವುದನ್ನೇ ಬಿಟ್ಟು, ಹೌದು ಪ್ರೇರೆ, ಪರಿಶುದ್ಧ ಆತ್ಮನ ಫಲವಾಗಿರೋ ದಯೆಯನ್ನೇ ಮರೆತು ಅದರ ನಂತರ ಕೋಪದಲ್ಲಿ ಹೀಗೆಲ್ಲ ಮಾತನಾಡಿ ಬಿಟ್ಟೆವಲ್ಲ ಎಂದು ಹೇಳಿ ಪಶ್ಚಾತ್ತಾಪಟ್ಟು ದೇವರ ಸಮ್ಮುಖದಲ್ಲಿ ಹೋಗಿ, ಯೇಸುವೆ ನನ್ನನ್ನು ಕ್ಷಮಿಸು, ನಾನು ಹಾಗೆ ಮಾತನಾಡಬಾರದಾಗಿತ್ತು. ಯಾವ ಸಂದರ್ಭದಲ್ಲೂ ಕೂಡ ನಾವು ದಯೆಯನ್ನು ಮರೆಯಬಾರದು ಪ್ರೇರೆ. ಎಲ್ಲರ ಮುಂದೆ ನಾನು ಪ್ರೀತಿಯಿಂದಲೇ, ಎಲ್ಲರ ಹತ್ತಿರ ಪ್ರೀತಿಯಿಂದಲೇ ಮಾತನಾಡಬೇಕಾಗಿದೆ. ದೇವರ ಮಕ್ಕಳು, ಯೇಸುವಿನಲ್ಲಿ ವಿಶ್ವಾಸಿಗಳಾದ ನಾವು ಆ ಕೃಪೆಯನ್ನು, ಆ ಸ್ವಭಾವವನ್ನು ನನಗೆ ಕೊಡು ಯೇಸುವೆ, ತಂದೆಯೇ, ಪರಿಶುದ್ಧಾತ್ಮನೆಂದು ಕಣ್ಣೀರಿನಿಂದ ವಿಶ್ವಾಸದೊಂದಿಗೆ ಪ್ರಾರ್ಥಿಸಬೇಕಾಗಿದೆ ಪ್ರೇರೆ. ಹೀಗೆ ದೇವರ ಸೇವಕನಾದ ನಾನು, ನೀನು ಅಥವಾ ದೇವರ ಮಕ್ಕಳಾದ ನಾವು ನೀವು, ವಿಶ್ವಾಸಿಗಳ ಪ್ರಜೆಗಳಾದ ನಾವು ನೀವು ಇಂದಿಗೂ ಕೂಡ ದೇವರೇ ದಯೆ ಎಂಬ ಆತ್ಮನ ಫಲವಾದ ಸ್ವಭಾವವನ್ನು ನನ್ನೊಳಗೆ, ನನ್ನ ಹೃದಯದೊಳಗೆ ಪೂರ್ಣವಾಗಿ ಕಾಣಲ್ಪಡುವಂತೆ ಪ್ರಾರ್ಥಿಸುತ್ತೇನೆ, ಕರುಣಿಸು ಎಂದು ಪ್ರಾರ್ಥಿಸಬೇಕಾಗಿದೆ ಪ್ರೇರೆ. ಹೌದು, ಅದೇ ರೀತಿ ನನ್ನೊಳಗೆ, ನಿನ್ನೊಳಗೆ ಈ ಫಲ ಕಾಣಲ್ಪಡಬೇಕೆಂದು ನೀನು, ನಾನು ಆ ಕರ್ತನ ಹತ್ತಿರ ಕೇಳಿಕೊಂಡು ಹೊಂದಿಕೊಳ್ಳಬೇಕಾಗಿದೆ ಪ್ರೇರೆ. ಪರಿಶುದ್ಧ ಆತ್ಮನ ಫಲ, ದೇವರ ವಾಕ್ಯದಿಂದ ಹೊರಡುವ ದೇವರಾತ್ಮನ ಫಲ ಅದು ಪ್ರೇರೆ. ಯಾವಾಗ ದೇವರಾತ್ಮನ ಬರುತ್ತಾನೋ ಅಲ್ಲಿ ದೇವರ ಬಿಡುಗಡೆ, ದೇವರ ಸ್ವಭಾವ, ಶಕ್ತಿ, ಜ್ಞಾನ ಅದು ಪ್ರೇರೆ. ಹೀಗೆ ನಾವು ಒಂದು ಸನ್ನಿವೇಶ ನೋಡೋದಾದ ಪ್ರೇರೆ, ವ್ಯಾಪಾರ ಮಾಡುವ ಒಬ್ಬ ಸಹೋದರರು ಒಳ್ಳೆಯ ಉತ್ತಮ ಸೌಲಭ್ಯಗಳೊಂದಿಗೆ ಕುಟುಂಬವಾಗಿ ಬದುಕುತ್ತಿದ್ದರು. ಅವರಿಗೆ ಒಬ್ಬ ಚಿಕ್ಕ ಹುಡುಗನಿದ್ದನು. ಆತನಿಗೆ ಅನೇಕ ಆಸ್ತಿ ಇತ್ತು. ಆ ವ್ಯಾಪಾರಸ್ಥನಿಗೆ ಆ ಸಹೋದರರೊಂದಿಗೆ ವ್ಯಾಪಾರ ಪಾಲುದಾರರಾಗಿದ್ದ ಒಬ್ಬ ವ್ಯಕ್ತಿ, ಆ ವ್ಯಾಪಾರ ಮಾಡುವಾತನೊಂದಿಗೆ ಜೊತೆ ಸ್ನೇಹಿತ, ಆ ವ್ಯಾಪಾರದಲ್ಲಿ ಪಾಲುಗಾರರಾಗಿದ್ದ ಒಬ್ಬ ವ್ಯಕ್ತಿ ಅವರ ಆಸ್ತಿಯನ್ನು ವಂಚನೆಯಿಂದ ಮುಟ್ಟುಗೋಲು ಹಾಕಿಕೊಳ್ಳಬೇಕೆಂಬುದಾಗಿ ಆ ವ್ಯಾಪಾರಿಯನ್ನು, ಅವರ ಹೆಂಡತಿಯನ್ನು ಕೊಲೆ ಮಾಡಿಬಿಡುತ್ತಾನೆ ಪ್ರೇರೆ. ಹೌದು, ವಂಚನೆಯಿಂದ ಆ ವ್ಯಕ್ತಿಯ, ವ್ಯಾಪಾರಸ್ಥನ ಆಸ್ತಿಯನ್ನು ವಂಚನೆಯಿಂದ ಮುಟ್ಟುಗೋಲು ಹಾಕಿಕೊಳ್ಳಬೇಕೆಂದು ಆ ಸಹೋದರನಿಗೆ ಜೊತೆಯಾಗಿ ಕೆಲಸ ಮಾಡಿದ ಆ ವ್ಯಕ್ತಿ ಹೆಂಡತಿಯನ್ನು ಕೊಲೆ ಮಾಡುತ್ತಾನೆ. ಆ ವ್ಯಾಪಾರಸ್ಥನ ಪ್ರೇರೆ, ಆ ವ್ಯಕ್ತಿ, ವ್ಯಾಪಾರದಲ್ಲಿ ಪಾಲುಗಾರನಾಗಿದ್ದ ವ್ಯಕ್ತಿ ಆ ವ್ಯಾಪಾರಿಯನ್ನು, ಆತನ ಹೆಂಡತಿಯನ್ನು ಆಸ್ತಿಗಾಗಿ ಕೊಲೆ ಮಾಡಿಬಿಡುತ್ತಾನೆ. ಆ ವ್ಯಾಪಾರಸ್ಥನಿಗೆ, ಆ ಹೆಂಡತಿಗೆ ಇದ್ದ ಆ ಒಂದು ಚಿಕ್ಕ ಹುಡುಗನು ಅನಾಥನಾಗಿ ಆಶ್ರಮದಲ್ಲಿ ಸೇರಿಸಲ್ಪಡುತ್ತಾನೆ. ಆ ಹುಡುಗನು ಬೆಳೆದು ದೊಡ್ಡತನಾದ ಮೇಲೆ ಒಂದು ದಿನ ಆ ಊರಿನಲ್ಲಿದ್ದ ಒಬ್ಬ ವ್ಯಕ್ತಿಯ ಹತ್ತಿರ ಹೋಗಿ, ತಮ್ಮ, ನಿನ್ನ ಹೆತ್ತವರನ್ನು ಕೊಲೆ ಮಾಡಿಬಿಟ್ಟು ನಿನ್ನನ್ನು ಅನಾಥರಾಗಿಸಿ ನಿನ್ನ ಆಸ್ತಿಯನ್ನೆಲ್ಲ ತೆಗೆದುಕೊಂಡವನು ಇವನೇ ಎಂದು ಸಂಬಂಧಪಟ್ಟಂತಹ ಆ ವ್ಯಕ್ತಿಯನ್ನು ಕುರಿತು ಇನ್ನೊಬ್ಬ ವ್ಯಕ್ತಿ, ಆ ಅನಾಥನಾಗಿದ್ದ ವ್ಯಕ್ತಿಗೆ ಹೇಳುತ್ತಾನೆ ಪ್ರೇರೆ. ಆ ಚಿಕ್ಕ ಹುಡುಗನ ಅನಾಥಾಶ್ರಮದಲ್ಲಿ ಸೇರಿಸಲ್ಪಟ್ಟ ನಂತರ ಆತನು ಬೆಳೆದು ದೊಡ್ಡನಾದ ಮೇಲೆ ಒಂದು ದಿನ ಆ ಊರಿನಲ್ಲಿದ್ದ ಒಬ್ಬ ವ್ಯಕ್ತಿ ಆ ಅನಾಥನಾದ ಬೆಳೆದ ದೊಡ್ಡತನ ಆ ಹುಡುಗನ ಹತ್ತಿರ ಹೋಗಿ, ತಮ್ಮ, ನಿನ್ನ ಹೆತ್ತವರನ್ನು ಕೊಲೆ ಮಾಡಿಬಿಟ್ಟು ನಿನ್ನನ್ನು ಅನಾಥನಾಗಿಸಿ ನಿನ್ನ ಆಸ್ತಿಯನ್ನೆಲ್ಲ, ನಿಮ್ಮ ತಂದೆ ತಾಯಿಯ ಆಸ್ತಿ, ನಿಮ್ಮ ಆಸ್ತಿಯನ್ನು ತೆಗೆದುಕೊಂಡವನು ಇವನೇ ಎಂದು ಸಂಬಂಧಪಟ್ಟಂತಹ ಆ ವ್ಯಕ್ತಿಯನ್ನು ಕುರಿತು ಹೇಳಿಕೊಟ್ಟನು. ಅದನ್ನು ಕೇಳಿದ್ದರಿಂದ ಆ ಅನಾಥನಾಗಿ ದೊಡ್ಡತನಾದ ಆಶ್ರಮದಲ್ಲಿ ಬೆಳೆದ ಆ ವ್ಯಕ್ತಿ, ಅವನಲ್ಲಿ ಒಂದು ಭಯಂಕರವಾದ ಉದ್ವೇಗ, ದ್ವೇಷ ಉಂಟಾಯಿತು ಪ್ರೇರೆ, ಕೋಪ. ನನ್ನ ಹೆತ್ತವರನ್ನು ಕೊಂದುಬಿಟ್ಟು ನಮ್ಮ ಆಸ್ತಿಯನ್ನೆಲ್ಲ ಅಪಹರಿಸಿ ತೆಗೆದುಕೊಂಡ, ನನ್ನನ್ನು ಅನಾಥನಾಗಿಸಿದ, ಹೀಗೆ ಮಾಡಿದನಲ್ಲ, ಇವನನ್ನು ಕೊಲೆ ಮಾಡಿಬಿಡಬೇಕು ಎಂದು ತನ್ನ ಮನಸ್ಸಿನಲ್ಲಿ ಭಯಂಕರವಾದ ಒಂದು ನಿರ್ಧಾರ ಮಾಡಿಬಿಟ್ಟನು. ಅವನ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂಬ ಒಂದು ಉಪಾಯ ಬಂದುಬಿಟ್ಟಿತ್ತು. ಆದುದರಿಂದ ಆ ಯುವಕ ಪ್ರಾಯದಲ್ಲಿ ಯಾವಾಗಲೂ ಒಂದು ಕತ್ತಿಯನ್ನು ತನ್ನ ಸೊಂಟದಲ್ಲಿ ಇಟ್ಟುಕೊಂಡು ಪ್ರಯತ್ನಿಸುತ್ತಿದ್ದ ಪ್ರೇರೆ ಆತನನ್ನು ಕೊಲ್ಲಲು. ಒಂದು ಸಮಯದಲ್ಲಿ, ಆ ಒಂದು ದಿನ ಆತನಿಗೆ ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತು ಹೇಳಲ್ಪಟ್ಟಿತ್ತು. ಸುವಾರ್ತೆ ಕೇಳಿದನು. ಅಂತ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ತನ್ನೊಳಗೆ ಸ್ಥಳ ಕೊಟ್ಟು ಆ ಅನಾಥ ಯವನಸ್ಥ ಆತನನ್ನು ಪ್ರಭುವನ್ನು ತನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡನು. ಅದರ ನಿಮಿತ್ತವಾಗಿ ಅವನ ಕಠಿಣವಾದ ಹೃದಯವು ಬದಲಾಯಿತು. ಆ ಯವನಸ್ಥನೊಳಗೆ ದೊಡ್ಡ ಬದಲಾವಣೆ ಬಂದುಬಿಟ್ಟಿತ್ತು. ಅದರ ನಂತರ
ಪ್ರಭು ಯೇಸು ಕ್ರಿಸ್ತನಿಗೆ ತನ್ನನ್ನು ಒಪ್ಪಿಸಿಕೊಟ್ಟು ಆತನಿಗಾಗಿ ಬದುಕಲು ಪ್ರಾರಂಭಿಸಿಬಿಟ್ಟನು. ಕೆಲವು ವರ್ಷಗಳು ಕಳೆದ ನಂತರ ಒಂದು ವ್ಯಕ್ತಿ ಇವನ ಹತ್ತಿರ, ತಮ್ಮ, ನಿನ್ನ ತಾಯಿ ತಂದೆಯನ್ನು ಕೊಂದವನು ಈ ಸ್ಥಳದಲ್ಲೇ ಇದ್ದಾನೆ ಎಂದು ಒಂದು ಸುದ್ದಿಯನ್ನು ಕೇಳಿದನು. ಕೂಡಲೇ ಹೊರಟು ಹೋಗಿ ಅವರನ್ನು ನೋಡಿದಾಗ ಒಂದು ಹೊತ್ತು ಊಟಕ್ಕೂ ಕೂಡ ಮಾರ್ಗವಿಲ್ಲದೆ ಆ ಯವನಸ್ಥನ ತಂದೆ ತಾಯಿಗಳನ್ನು ಕೊಂದಂಥ ಆ ವ್ಯಕ್ತಿ ಒಂದೊತ್ತಿಗೆ ಊಟಕ್ಕೂ ಕೂಡ ಮಾರ್ಗವಿಲ್ಲದೆ ಆತನು ಬಹಳ ಕಷ್ಟಪಡುತ್ತಿರುವುದನ್ನು ನೋಡಿ ನೋವಾಯಿತು. ಬೇರೆಯವರ ಆಸ್ತಿಯನ್ನು ವಂಚಿಸಿ ಅಪಹರಿಸಿಕೊಂಡರೆ ಹೇಗೆ ಆಶೀರ್ವಾದ ಇರಲು ಸಾಧ್ಯ? ತನ್ನ ಹೆತ್ತವರನ್ನು ಕೊಂದಂಥ ಆ ವ್ಯಕ್ತಿಯನ್ನು ನೋಡಿದಾಗ ಆ ಯವನಸ್ಥನಿಗೆ ಆಗ ಕೋಪವೇ ಬರಲಿಲ್ಲ. ಅವರ ಮೇಲೆ ಅವನೊಳಗೆ ಒಂದು ಕನಿಕರ ದಯೆ ಉಂಟಾಯಿತು. ಕೂಡಲೇ ಅಂಗಡಿಗೆ ಹೋಗಿ ಅವರಿಗೆ ಎಂದು ಕೆಲವು ಹೊಸ ಬಟ್ಟೆಗಳನ್ನು ಹಣ್ಣುಗಳನ್ನು ಖರೀದಿಸಿಕೊಂಡು ಅವರ ಮನೆಗೆ ಹೋದನು. ಅವರು ಅವನನ್ನು ನೋಡಿದಾಗ, ತಮ್ಮ, ನೀನು ಯಾರು ಎಂದು ಕೇಳಿದನು. ಅದಕ್ಕೆ ಆ ಯವನಸ್ಥನು, ನಿಮ್ಮನ್ನು ನೋಡಿಬಿಟ್ಟು ಹೋಗಲು ಬಂದೆನು ಎಂದು ಹೇಳಿ ಖರೀದಿಸಿದ ವಸ್ತುಗಳನ್ನು ಹಣ್ಣು ಹಂಪಲುಗಳನ್ನು ಅವರಿಗೆ ಕೊಟ್ಟುಬಿಟ್ಟನು. ಆಗ ಅವರು ಅವನನ್ನು ಕುರಿತು ವಿಚಾರಿಸಿದಾಗ ಅವನು ತನ್ನ ಹೆತ್ತವರ ಹೆಸರನ್ನು ಹೇಳಿದನು. ಅವರ ಹೆಸರನ್ನು ಅವರು ಕೇಳಿದಾಗ ಅವರು ತಾನು ಕೊಲೆ ಮಾಡಿ ಕೊಂದು ಹಾಕಿದವರ ಮಗನೇ ಇವನು ಎಂಬುದನ್ನು ತಿಳಿದಾಗ ಅವರ ಹೃದಯ ನೊಂದುಕೊಂಡಿತು. ಅವರು ಅವನನ್ನು ನೋಡಿ, ನಾನು ಯಾರು ಎಂದು ನಿನಗೆ ಗೊತ್ತಾ ಎಂದು ಕೇಳ್ತಾ ಪ್ರೇರೆ. ನಿನ್ನ ತಂದೆ ತಾಯಿಯನ್ನು ಕೊಂದಂತಹ ವ್ಯಕ್ತಿಯೇ ನಾನು ಎಂದು ಹೇಳ್ತಾರೆ ಪ್ರೇರೆ. ಹೌದು ಪ್ರೇರೆ. ಆ ಯವನಸ್ಥನ ತಂದೆ ತಾಯಿಯನ್ನು ಕೊಂದಂಥ ಆ ವ್ಯಕ್ತಿ, ನಾನು ಯಾರು ಗೊತ್ತಾ ತಮ್ಮ ನಿನಗೆ ಎಂದಾಗ, ನನಗೆ ಗೊತ್ತು ನೀವು ಯಾರು ಎಂದು ಹೇಳುತ್ತಾನೆ. ಆಗ ಅವರು, ನಿನ್ನ ತಾಯಿಯನ್ನು ತಂದೆಯನ್ನು ಕೊಲೆ ಮಾಡಿದವನು ನಾನು. ನನ್ನ ಮೇಲೆ ನೀನು ಕೋಪ ಪಡದೆ ಪ್ರೀತಿಯಿಂದ ಇದನ್ನೆಲ್ಲ ಖರೀದಿಸಿಕೊಂಡು ಬಂದಿದೆಯಲ್ಲ, ಹೇಗೆ ನಿನ್ನಿಂದ ಮಾಡಲಾಯಿತು ಹೀಗೆ ಎಂದು ಕೇಳಿದನು. ಇದಕ್ಕೆ ಆ ಯವನಸ್ಥ, ಪ್ರೀತಿ ಸ್ವರೂಪನಾದ ರಕ್ಷಕ, ಸೃಷ್ಟಿಕರ್ತ, ಪ್ರಾಣ ಕೊಟ್ಟು ಪ್ರೀತಿಸಿದ ಶತ್ರುವನ್ನು ಪ್ರೀತಿಸು, ಪೀಡಿಸುವವರಿಗೆ ಪ್ರಾರ್ಥಿಸು ಎಂದು, ಕ್ಷಮಿಸು 7/70 ಎಂದು ಹೇಳಿದ ಪ್ರೀತಿ ಸ್ವರೂಪನಾದ ಯೇಸು ಕ್ರಿಸ್ತನೇ ಕಾರಣ ನಿಮ್ಮನ್ನು ಕ್ಷಮಿಸಲು. ಹೀಗೆ ನಿಮಗೆ ಅವಶ್ಯಕತೆ ಇರುವುದನ್ನು ಸಹಾಯ ಮಾಡಲು ಒಳ್ಳೆಯ ಮನಸ್ಸು ಕೊಟ್ಟಾತನು ಯೇಸು ಕ್ರಿಸ್ತನೇ ಕಾರಣ. ನಾನು ನಿಮ್ಮನ್ನು ಸೇಡು ತೀರಿಸಿಕೊಳ್ಳಬೇಕೆಂದೇ ಹುಡುಕುತ್ತಿದ್ದೆನು. ಒಂದು ದಿನ ಕರ್ತನಾದ ಯೇಸು ಕ್ರಿಸ್ತ ನನ್ನನ್ನು ಭೇಟಿಯಾದನು ಸುವಾರ್ತೆಯ ಮೂಲಕ. ಅಂದೇ ನನ್ನ ಮನಸ್ಸಿನಲ್ಲಿದ್ದ ಸೇಡು ತೀರಿಸುವ ಆ ಯೋಚನೆ ಬದಲಾಯಿತು. ನೀವು ಕಷ್ಟಪಡುತ್ತಿರುವುದನ್ನು ನಾನು ಈಗ ಬಂದು ನೋಡಿದಾಗ ನಿಮ್ಮ ಮೇಲೆ ನನಗೆ ಕನಿಕರವೇ ಬಂದಿತ್ತು. ಆದ್ದರಿಂದಲೇ ಇವುಗಳನ್ನೆಲ್ಲ ನಿಮಗಾಗಿ ತೆಗೆದುಕೊಂಡು ಬಂದಿದ್ದೇನೆ. ನಡೆದದ್ದನ್ನೆಲ್ಲ ಮರೆತು ಬಿಡಿ. ನಾನು ಅವುಗಳನ್ನು ಮರೆತು ಬಿಟ್ಟೆನು. ಕನಿಕರದಲ್ಲಿ ಐಶ್ವರ್ಯವುಳ್ಳ ಯೇಸು ಕ್ರಿಸ್ತನು ನನ್ನ ಜೀವನವನ್ನು ಬದಲಾಯಿಸಿದನು. ನೀವು ಆತನನ್ನು ಸ್ವೀಕರಿಸಿ ಹೃದಯದಲ್ಲಿ ಸೇರಿಸಿಕೊಳ್ಳುವುದಾದರೆ ಸ್ವಂತ ರಕ್ಷಕನಾಗಿ, ದೇವರಾಗಿ, ಹೌದು, ಆತನ ಕ್ಷಮೆ, ಪಾಪ ಕ್ಷಮಾಪಣೆ ನಿನಗೆ ನೀಡುತ್ತಾನೆ. ಮತ್ತು ಆ ಕ್ಷಮಾಪಣೆಯನ್ನು ಹೊಂದಿ ಚಿಂತೆಯನ್ನು ಮರೆತು ಸಂತೋಷವಾಗಿ ನೆಮ್ಮದಿಯಿಂದ ಬಾಳಬಹುದು ಎಂದು ಹೇಳಿ ಅವರಿಗಾಗಿ ಪ್ರಾರ್ಥಿಸಿಬಿಟ್ಟು ಹೊರಟು ಹೋಗುತ್ತಾನೆ ಪ್ರಿಯರೇ. ಹೌದು, ನನಗೆ ಪ್ರಿಯರಾದ ದೇವರ ಮಕ್ಕಳೇ, ಸುವಾರ್ಥ ಪ್ರಾರ್ಥನಾ ತಂಡದಲ್ಲಿ ಸೇವೆ ಮಾಡುತ್ತಿರುವ ಅನೇಕ ಸಹೋದರರು ಇದ್ದಾರೆ ಪ್ರಿಯರೇ. ಅವರ ಜೀವನದಲ್ಲಿ ನಡೆದ ಒಂದು ಸತ್ಯವಾದ ಸಂಗತಿ ಇದು. ಹೌದು ಪ್ರಿಯರೇ, ನೋಡಿರಿ, ಈ ಸೇಡು ತೀರಿಸಿಕೊಳ್ಳಬೇಕು ಹಾಗೆಯೇ ಕೊಲೆ ಮಾಡುವ ಉದ್ದೇಶದಿಂದ ಸುತ್ತುತ್ತಿದ್ದ ಆ ಯುವಕನ ಹೃದಯದಲ್ಲಿ ದಯೆ, ಕನಿಕರ ಎಂಬ ಸ್ವಭಾವ ಹೇಗೆ ಬಂದಿತು? ಅದಕ್ಕೆ ಕಾರಣ ರಕ್ಷಕ ಪ್ರಭುವಾದ ಯೇಸು ಕ್ರಿಸ್ತನು. ಪರಿಶುದ್ಧ ಹೃದಯ, ಪರಿಶುದ್ಧ ಮನಸ್ಸು, ಪರಿಶುದ್ಧ ಆತ್ಮ, ಪರಿಶುದ್ಧ ಶಕ್ತಿಯೇ ಕಾರಣ ಪ್ರೇರೆ. ಹೌದು, ಯೇಸು ಕ್ರಿಸ್ತನೇ ಆತನಲ್ಲಿ ಇರುವ ದಯೆಯಾಗಿದ್ದನು. ಆ ದಯೆ ಎಂಬ ಆತ್ಮನ ಫಲವಾದ ಈ ಸ್ವಭಾವ ದೇವಜನರಾದ ನಮ್ಮೆಲ್ಲರಲ್ಲಿ ಇರಬೇಕೆಂದು ದೇವರು ಇಷ್ಟಪಡುತ್ತಿದ್ದಾನೆ ಪ್ರೇರೆ. ಈ ಸ್ವಭಾವ ಇರುವವರೆಗೂ ನಿಮ್ಮೊಳಗೆ ಈ ಸ್ವಭಾವ ಇಲ್ಲದಿದ್ದರೆ ದೇವರಾದ ಕರ್ತನ ಹತ್ತಿರ ಕೇಳಿ ಪ್ರಾರ್ಥನೆಯಲ್ಲಿ ಹೊಂದಿಕೊಳ್ಳಬೇಕಾಗಿದೆ ಪ್ರೇರೆ. ಸಮಾಧಾನವೇ ಇಲ್ಲದವರಾಗಿ ಪರಿತಪಿಸುವುದಕ್ಕಿಂತ ಕನಿಕರ, ದಯೆಯನ್ನು ಬೇಡಿಕೊಳ್ಳಬೇಕಾಗಿದೆ. ಸಮಾಧಾನ ಇಲ್ಲದವರಾಗಿ ಪರಿತಪಿಸುತ್ತೇನೆ, ಕನಿಕರ ಪಡುತ್ತೇನೆ ಎಂದು ಹೇಳುವ ದೇವರಾದ ಕರ್ತನು ನಿಮಗೆ ಆ ದಯೆಯನ್ನು, ಸಮಾಧಾನ, ಕನಿಕರವನ್ನು
ನಿಮ್ಮ ಹೃದಯದಲ್ಲಿ ಧಾರಾಳವಾಗಿ ಪರಿಶುದ್ಧಾತ್ಮನ ಮೂಲಕ ಸುರಿಸುತ್ತಾನೆ ಪ್ರಿಯರೇ. ಹೌದು, ಎಲ್ಲ ಕುಂದಿಲ್ಲದ ವರದಾನಗಳು ಮೇಲಣಿಂದ ಎಲ್ಲ ಬೆಳಕಿಗೂ ಮೂಲ ಕಾರಣನಾದ ತಂದೆ ಎಂಬಾತನಿಂದ ದೇವರಿಂದ ಬರುತ್ತವೆ ಪ್ರಿಯರೇ. ಹೌದು, ಹೀಗೆ ನಾವು ಪ್ರಭುವಿನಲ್ಲಿ ದಯೆಗಾಗಿ ಬೇಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಮತ್ತು ದಾಹದಿಂದ ದೇವರ ಹತ್ತಿರ ಕೇಳಿದರೆ ಪ್ರಾರ್ಥನೆಯಲ್ಲಿ ವಿಶ್ವಾಸದೊಂದಿಗೆ ದೇವರಾದ ಪ್ರಭು ಯೇಸು ದಯೆ ಎನ್ನುವ ಆ ಆತ್ಮನ ಪರಿಶುದ್ಧಾತ್ಮನ ಫಲವಾದ ಆ ಸ್ವಭಾವವನ್ನು ನಿಮಗೆ ಕೊಟ್ಟು ಬಿಡುತ್ತಾನೆ, ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಹೌದು ಪ್ರಿಯರೇ, ಅಂತಹ ದಾಹ ತೀರುವ ಜೀವಜಲ ಪರಿಶುದ್ಧಾತ್ಮನು ದಯೆ ಎನ್ನುವ ಆತ್ಮನ ಫಲವನ್ನು ನಮ್ಮೆಲ್ಲರೊಳಗೆ ಸಮೃದ್ಧಿಯಾಗಿ ಸುರಿಸಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಆಮೇನ್. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯ ಭಾಗವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಸರ್ವಶಕ್ತನೇ, ಜೀವಸ್ವರೂಪನೇ, ಆತ್ಮಸ್ವರೂಪನೇ, ಲೋಕದ ಬೆಳಕಾದ ದೇವರೇ. ಹೌದು ದೇವ, ದಯೆ ಎನ್ನುವ ಅಂಶವನ್ನು ಪರಿಶುದ್ಧಾತ್ಮನ ಫಲವೊಂದೇ ಎನಿಸಿದೆವು. ಆ ದಯೆ ಎನ್ನುವ ಒಳ್ಳೆಯ ಶಿಲುಬೆಯ ಫಲವನ್ನು ನಮ್ಮೆಲ್ಲರಿಗೆ ದಯಪಾಲಿಸಿರಿ ಯೇಸುವೆ. ಆ ಯೌವನಸ್ಥನ ತಂದೆ ವ್ಯಾಪಾರ ಮಾಡುತ್ತಿದ್ದಾಗ ಆತನೊಂದಿಗೆ ಸೇರಿ ವ್ಯಾಪಾರ ಮಾಡಲು ಬಂದ ಆ ವ್ಯಾಪಾರಸ್ಥ ಆತನ ಆಸ್ತಿಪಾಸ್ತಿಯೆಲ್ಲ ಕಳ್ಳತನ ಮಾಡಲು ಆ ವ್ಯಾಪಾರಸ್ಥನ ಹೆಂಡತಿಯನ್ನು ಆತನನ್ನು ಕೊಂದು ಆ ಚಿಕ್ಕ ಹುಡುಗನನ್ನು ಅನಾಥ ಮಾಡಿದ್ದಾಗ್ಯೂ ಆತನು ದ್ವೇಷದಿಂದ ಒಂದು ದಿನ ಈತನನ್ನು ಕೊಲ್ಲಬೇಕೆಂದು, ಈತನೇ ನಮ್ಮ ತಂದೆ ತಾಯಿಗಳನ್ನು ಕೊಂದಿದ್ದಾನೆ ಎಂದು ಅರ್ಥ ಮಾಡಿಕೊಂಡಾಗ ಆತನು ತನ್ನ ಕತ್ತಿಯನ್ನು ಇಟ್ಟುಕೊಂಡು ತಿರುಗಾಡುತ್ತಿರುತ್ತಾನೆ. ಆದಾಗ್ಯೂ ಯೇಸುವೆ, ನೀವು ಆ ಯುವಕನನ್ನು ಸುವಾರ್ತೆಯ ಮುಖಾಂತರ ನಿಮ್ಮ ಸೇವಕನ ಮುಖಾಂತರ ಭೇಟಿಯಾದಿರಿ. ಆತನಲ್ಲಿರುವ ಕೊಲೆ ಮಾಡುವ ಸ್ವಭಾವ ಬಿಟ್ಟು ಹೋಗಿ ದಯೆ, ಕನಿಕರ, ದೀರ್ಘ ಶಾಂತಿ ತುಂಬಿಕೊಂಡಿತ್ತು. ಪರಿಶುದ್ಧಾತ್ಮನ ಫಲ ದಯೆ. ಮತ್ತು ಇನ್ನೊಂದು ಸಾರಿ ನಿನ್ನ ತಂದೆ ತಾಯಿ ಕೊಂದ ಮನುಷ್ಯ ಇದೇ ಪಟ್ಟಣದಲ್ಲಿ ಇದ್ದಾನೆ ಎಂದು ಹೇಳಿದ ಕೂಡಲೇ ಮತ್ತೆ ಆತನನ್ನು ನೋಡಲು ಹೋದಾಗ ಮತ್ತೆ ಆತನ ಪರಿಸ್ಥಿತಿ ಒಂದೊತ್ತಕ್ಕೆ ಊಟಕ್ಕೆ ಗತಿಯಿಲ್ಲದನ್ನು ನೋಡಿ ದಯೆ ತುಂಬಿಕೊಂಡಿತ್ತು. ನಿಮ್ಮ ಪರಿಶುದ್ಧಾತ್ಮನ ದಯೆ. ಆತನಿಗೆ ಬೇಕಾದ ಆಹಾರ, ಹಣ್ಣು ಹಂಪಲು ತಂದು ಕೊಟ್ಟು ಆತನು ಉಪಚರಿಸಿದನು. ತಮ್ಮ, ನೀನು ಯಾರು ಅಂತ ಕೇಳಿದಾಗ, ನನ್ನ ಬಗ್ಗೆ ನಿನಗೆ ಗೊತ್ತೇನೆಂದರೆ ನನಗೆ ಚೆನ್ನಾಗಿ ಗೊತ್ತು ನೀವು ಯಾರೆಂದು ಹೇಳಿದಾಗ, ನೀನು ಯಾರೆಂದು ಇಂತಿದ್ದವ್ರ ಮಗ ಅಂದಾಗ, ನಿಮ್ಮ ತಂದೆ ತಾಯಿಯನ್ನು ಕೊಂದದ್ದು ನಾನು ಎಂದು ಗೊತ್ತ ನಿಮಗೆ ಎಂದು ಕೇಳಿದಾಗ, ಹೌದು ಗೊತ್ತು ಎಂದಾಗ, ಹೇಗೆ ಮಾಡಲು ಸಾಧ್ಯ ಈ ಕೊಲೆಗಾರನಾದ ನನಗೆ ಹೀಗೆ ಒಳ್ಳೆತನ ನೀನು ಎಂದು ಕೇಳಿದಾಗ, ಇದಕ್ಕೆ ಒಂದು ದಿನ ಯೇಸು ಕ್ರಿಸ್ತನು ನನಗೆ ಭೇಟಿಯಾದನು. ನನ್ನ ಕೆಟ್ಟ ದ್ವೇಷದ ಹೃದಯವನ್ನು ಸೇಡು ತೀರಿಸಿಕೊಳ್ಳಬೇಕೆಂದು ಕಾಯುತ್ತಿರುವ ಹೃದಯವನ್ನು ಮಾರ್ಪಡಿಸಿದನು, ಹೊಸ ಜೀವನ ನೀಡಿದನು. ನೀವು ಕೂಡ ಯೇಸು ಕ್ರಿಸ್ತನ ವಿಶ್ವಾಸಿಸುವುದಾದರೆ ನಿಮ್ಮ ಪಾಪದಲ್ಲಿ ಕ್ಷಮಿಸಿ ನಿಮ್ಮ ಪರಲೋಕ ದೇವರ ಲೋಕಕ್ಕೆ, ನಿತ್ಯ ಜೀವಕ್ಕೆ, ಸ್ವರ್ಗಕ್ಕೆ ಸೇರಿಸುತ್ತಾನೆ ಎಂದು ಸುವಾರ್ತೆ ಹೇಳುತ್ತಾನೆ. ಅದು ಪ್ರಭು, ನಾವು ಕೂಡ ಅಂಥ ಒಳ್ಳೆಯ ಪರಿಶುದ್ಧಾತ್ಮ ಫಲದೊಳಗೆ ಅನೇಕ ದ್ವೇಷ ಇರುವ ಮನಸ್ಕರನ್ನು ದರ್ಶಿಸಬೇಕೆಂದು ಪ್ರಾರ್ಥನೆ. ಪ್ರಭು, ಪರಿಶುದ್ಧಾತ್ಮ ಫಲ ಆದ ದಯೆಯಿಂದ ಅನೇಕ ದ್ವೇಷವುಳ್ಳ ಹೃದಯಗಳನ್ನು ದರ್ಶಿಸಬೇಕೆಂದು ಸುವಾರ್ತೆ ಮೂಲಕ, ಸುವಾರ್ತೆಗಾರರ ಮೂಲಕ, ದೇವಸೇವಕರ ಮೂಲಕ, ವಿಶ್ವಾಸಿಗಳ ಮೂಲಕ ಈ ದಯೆ ಎಂಬ ವಾಕ್ಯವನ್ನು ಬಿತ್ತನೆ ಮಾಡಿ ಪರಿಶುದ್ಧಾತ್ಮನ ಕಾರ್ಯ ಮಾಡಬೇಕೆಂದು ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ. ಹೀಗೆ ಮಾಡಿ ಸೈತಾನನ ನೊಗಗಳೆಲ್ಲ ನಿಮ್ಮ ಮಕ್ಕಳಲ್ಲಿ ಮುರಿದು ನಿಮ್ಮ ಮಕ್ಕಳ ಕಾಲ ಕೆಳಗಾಗಿ ಶಾಂತಿದಾಯಕ ದೇವರೇ ಸೈತಾನನನ್ನು ನಾಶ ಮಾಡುವ ಮಹಾಕೃಪೆ ನೀಡಬೇಕೆಂದು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಸರ್ವಶಕ್ತನೇ ಇರುವಾತನೇ. ಆಮೇನ್ ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರಿಯರೇ, ದಯೆ, ಹೌದು, ಪ್ರೀತಿ ಸ್ವರೂಪನಾದ ಯೇಸು ಕ್ರಿಸ್ತನೇ ಸೇಡು ತೀರಿಸಿಕೊಳ್ಳುವ ಜೀವಿತದಿಂದ ಬಿಡಿಸುತ್ತಾನೆ ಪ್ರಿಯರೇ. ಹೌದು, ಕಷ್ಟಪಡುತ್ತಿರುವ ಆತನನ್ನು ನೋಡಿದಾಗ ಕನಿಕರ ಹುಟ್ಟಿಸುತ್ತಾನೆ ಪ್ರಿಯರೇ. ಹೌದು, ಕಾರಣ ದಯೆ. ಹೌದು, ಕನಿಕರವುಳ್ಳವರು ಧನ್ಯರು, ದೇವರ ಕನಿಕರವನ್ನು ಹೊಂದಿಕೊಳ್ಳುವರು, ಕರುಣೆ. ಹೌದು ಪ್ರಿಯರೇ, ದಯೆ ಎನ್ನುವ ಅಂಶವನ್ನು ಧ್ಯಾನಿಸಿದ ಪ್ರಿಯರೇ, ದೇವಚಿತ್ತವಾದರೆ ಈ ವಾಕ್ಯ ಭಾಗವನ್ನು ಮತ್ತೊಂದು ಸಾರಿ ಕೇಳಿರಿ ಮತ್ತು ದಯೆಯಿಂದ ತುಂಬಿಕೊಳ್ಳುವಂತೆ, ದೇವರ ಆತ್ಮನ ಫಲವಾದ ದಯೆಯನ್ನು ತುಂಬುವಂತೆ ಪ್ರಭುವಿನಲ್ಲಿ ಬೇಡಿಕೊಳ್ಳೋಣ. ಆಮೇಲೆ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಸನ್ನಿಧಿ, ಸಹವಾಸ, ನಿತ್ಯ ಜೀವ, ಬಿಡುಗಡೆ ನಿಮ್ಮೊಂದಿಗೆ ಸಭೆ